ಎಲ್ಲಿ ಹೇಗೆ ಮಾತನಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ. ಈಗ ಇರುವುದಕ್ಕೆ ಖುಷಿಪಡಿ. ನಾಳೆ ಏನು ಬೇಕು ಅದಕ್ಕೆ ಇಂದಿನಿಂದಲೇ ಶ್ರಮ ಪಡಿ. ಇಂದಿನ ಕಷ್ಟದ ದಿನಗಳೇ ಮುಂದಿನ ಒಳ್ಳೆಯ ದಿನಗಳಿಗೆ ಬಲವಾದ ಮೆಟ್ಟಿಲುಗಳು. ಒಳ್ಳೆತನನ ಬಳಸ್ಕೋತಾರೆ ಅಷ್ಟೇ, ಆದರೆ ಯಾರೂ ಬೆನ್ನು ತಟ್ಟೋದಿಲ್ಲ. ಮತ್ತೊಂದು ಬಾರಿ ಪ್ರಯತ್ನಿಸಿ ನೋಡಿ. ಈ ಬಾರಿ ಸಮಯ ನಿಮಗಾಗಿ ಕಾಯ್ತಿರಬಹುದು. ವ್ಯಕ್ತಿಯ ಭವಿಷ್ಯವನ್ನು ಮತ್ತು ಈಗಿನ ಕಷ್ಟದ ಪರಿಸ್ಥಿತಿಯನ್ನು ಆಧರಿಸಿ ಎಂದಿಗೂ ತೀರ್ಮಾನಿಸಬೇಡಿ. ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಸಮಯಕ್ಕಿದೆ.